empowered committee in 2000 ಫಾರ್ಮ್ ಆಯ್ತದ ಚೇರ್ಮನ್ ಆಗಿ he was continued up to 2011 ವರೆಗೆ ಆ ಕಮಿಟಿಯ ಚೇರ್ಮನ್ ಆಗಿ ಮುಂದುವರೆದರು 2011 ನಲ್ಲಿ. ಬಟ್ ಇನ್ ದ ಇಯರ್ 2011 the Jyoti Basu government is ruled out by the Mamata Banerjee Trinamool Congress government. Clear? ಅಂದ್ರೆ 2011ರಲ್ಲಿ ತೃಣಮೂಲ ಕಾಂಗ್ರೆಸ್ ಮಮತಾ ಬ್ಯಾನರ್ಜಿ ಅದರಲ್ಲಿ ಚೀಫ್ ಮಿನಿಸ್ಟರ್ ಆದ್ರು. ಆದ ತಕ್ಷಣ ಆಟೋಮೆಟಿಕಲಿ ಫಿನಾನ್ಸ್ ಮಿನಿಸ್ಟರ್ ಇದ್ರಲ್ಲ, ಫಿನಾನ್ಸ್ ಮಿನಿಸ್ಟರ್ ಇಂದ ಏನಾಯ್ತು, ಕೂಡಲೇ ಅವರು ತೆಗಿಲಿಕ್ಕಿಂತ ಮುಂಚೆನೆ ಆಟೋಮೆಟಿಕಲಿ ಹ್ಯಾಸ್ ರಿಸೈನ್ ಫಾರ್ ದ Asim Das Gupta ರಿಸೈನ್ ಫಾರ್ ದ chairmanship of GST empowered committee, but up to that he has resigned. 90% of work has been done by the Asim Das. ಅವರು 90% ಆಫ್ ವರ್ಕ್ ಅನ್ನು ಅದರಲ್ಲಿ ಮಾಡಿದ್ರು. 2011 ಅಲ್ಲಿ ಅವರು ರಿಸೈನ್ ಮಾಡಿದ್ರು. ಅಂದ್ರೆ ಯಾಕೆ GST ಅನ್ನ ಪ್ರಿಪೇರ್ ಮಾಡ್ಲಿಕ್ಕೆ ಅಷ್ಟೊಂದು ಯಾಕೆ ಕಷ್ಟ ಆಗ್ತಿತ್ತು ಅಂತ ಹೇಳಿದ್ರೆ, ಅವ್ರು ಹೇಳಿದ್ದೇನೆ ಅಂತಂದ್ರೆ ವಾಜಪೇಯಿ ಫಾರ್ಮ್ ಮಾಡೋ ಎಂಪವರ್ ಕಮಿಟಿ ಆಗ್ಬೇಕಂದ್ರೆ ಎಕನಾಮಿಕ್ ಅಡ್ವೈಸರಿ ಪ್ಯಾನಲ್ ಏನ್ ಹೇಳಿದ್ದೆ ಅಂತ ಹೇಳಿದ್ರೆ, ಅದು IT ಬ್ಯಾಕ್ ಎಂಡ್ ಅಂದ್ರೆ ಟೆಕ್ನಾಲಜಿ ಬೇಸ್ಡ್ ಇರ್ಬೇಕು. ಆಗ ಇವೇಶನ್ ಸ್ವಲ್ಪ ಕಡಿಮೆ ಆಗ್ತದೆ. ಯಾಕೆ ಟೆಕ್ನಾಲಜಿ ಸ್ಕಾಲರ್ಶಿಪ್ ಡೈರೆಕ್ಟ್ ನಿಮ್ಮ ಅಕೌಂಟಿಗೆ ಬರ್ತದೆ, ಅವತ್ತಾನೆ. ಮೊದಲೆಲ್ಲ ಏನಾಗ್ತಾ ಇತ್ತು ಅಂದ್ರೆ ಸ್ಕಾಲರ್ಶಿಪ್ ನಾವು ಖಾಲಿ ಫಾರ್ ಎಕ್ಸಾಂಪಲ್ ನಾನು ಕಾಲೇಜಿಗೆ ಬಂದಿದ್ದೀನಿ ಅಂತ ಹೇಳಿದ್ರೆ, ರಜೆಗೆ ಸ್ಕಾಲರ್ಶಿಪ್ ಬಂದಿದೆ ಅಂತ ಹೇಳಿದ್ರೆ, ನಿಮ್ಮ ಇನ್ಕಮ್ ಮುಗಿಸಿ ಹೋಗಿದೆ ಬಂದಿದೆ, ನಾನೇ ನಿಮ್ಮ ಹೆಸರು ಚೆಕ್ ಬರೆಯೋದು, ಹಿಂದೆ ಸೈನ್ ಮಾಡೋದು, ನಾನೇ ಡ್ರಾ ಮಾಡ್ಕೊಂಡು ಇರ್ತೇನೆ, ನಿಮಗೆ ಕೊಟ್ಟಿದ್ದೀನಿ. ಆ ರೀತಿ ತುಂಬಾ ಮ್ಯಾನಿಪುಲೇಷನ್ ಆಗ್ತಾ ಇದೆ. ತದನಂತರ ಈಗ ಆನ್ಲೈನ್ ಈಗ ನಿಮ್ಮ ಅಕೌಂಟ್ಗೆ ಬರ್ತಿದ್ದೆ ವಾಪಸ್ ಅಲ್ಲೇ ಗೌರ್ಮೆಂಟ್ ಆಯ್ತಲ್ಲ. ಸೊ ಹಾಗಾಗಿ ಆನ್ಲೈನ್ ಮಾಡಿದ್ರೆ, ಟೆಕ್ನಾಲಜಿ ಒಟ್ಟಿಗೆ ಮಾಡಿದ್ರೆ ಸೊ ಇದು ಸುಲಭ ಆಗ್ತದೆ ಟೈಮ್. ಸೊ ಹಾಗಾಗಿ ಇವರಲ್ಲಿ GST ಕಮಿಟಿಯನ್ನ ಅಪಾಯಿಂಟ್ ಮಾಡಿದ್ರು, ಇವರು ಎಂಪವರ್ಮೆಂಟ್ ಕಮಿಟಿಯನ್ನ. ಅದ್ರ ಜೊತೆಗೆ ಇನ್ ದ ಇಯರ್ 2002 ನಲ್ಲಿ again the Atal Bihari Vajpayee formed a task force under Vijay Kelkar to recommend a tax reform. So Vijay Kelkar famous economist. ಯಾಕೆಂದ್ರೆ GST ಬರ್ಲಿಕ್ಕೆ ತುಂಬಾ ಲೇಟ್ ಆಗ್ತದೆ. ಸೊ ಅದು ಬರ್ಲಿಕ್ಕಿಂತ ಮುಂಚೆ in order to bring some tax reforms, that government Vajpayee government formed a task force under the chairmanship of Vijay Kelkar. ಅವರ ನೇತೃತ್ವದಲ್ಲಿ 2012 ಟಾಸ್ಕ್ ಫೋರ್ಸ್ ಅನ್ನ ಮಾಡಿದ್ದು. ಸೊ ಟಾಸ್ಕ್ ಫೋರ್ಸ್ ಇಂಪ್ಲಿಮೆಂಟೇಷನ್ ಇದು ಅದು ಯಾತಕ್ಕೆ ಅಂದ್ರೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಬಜೆಟ್ ಮ್ಯಾನೇಜ್ಮೆಂಟ್ ಆಕ್ಟ್ 2003. ಸೊ ಇವರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಫಿಸ್ಕಲ್ and budget Management Act 2003. Sorry, fiscal responsibility. And budget management act. So budget management act implement ಮಾಡ್ತಾರೆ. So the Vijay Kelkar has recommended for after in the year 2003, after implementation of fiscal responsibility and budget management act, Vijay Kelkar has strongly recommended to implementation of value added tax at the state level. State level ಅಲ್ಲಿ value added tax ಅನ್ನ ಇಂಟ್ರೊಡ್ಯೂಸ್ ಮಾಡಿ ಅಂತ ಹೇಳಿ ವಿಜಯ್ ಕೇಳ್ಕರ್ ಅಂತಲ್ಲ. ಸೊ ಹಾಗಾಗಿ ಇನ್ ದ ಇಯರ್ 2004 the year 1st April 2004 all the India government is ruled out by the UPA government, and the new finance minister Chidambaram February 2000 continue to work on the same proposal. So 2003 ಅಲ್ಲಿ ಅವರು ರೆಕಮೆಂಡ್ ಮಾಡ್ತಾರೆ ವ್ಯಾಟ್ ಅನ್ನು ರಿಡ್ಯೂಸ್ ಮಾಡಬೇಕು ಅಂತ ಹೇಳಿ.
ವ್ಯಾಟ್ ರಿಟರ್ನ್ ಹಾಗಾಗಿ ಫಸ್ಟ್ ಏಪ್ರಿಲ್ 2005 ಇಂದ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಅಟ್ ಸ್ಟೇಟ್ ಲೆವೆಲ್ ಇಂಟ್ರೊಡ್ಯೂಸ್ ಆಗ್ತದೆ. ದ ಕರ್ನಾಟಕ ವಾಸ್ ದ ಫಸ್ಟ್ ಸ್ಟೇಟ್ ಟು ಇಂಟ್ರೊಡ್ಯೂಸ್ ದ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಎಟ್ ದ ಟೈಮ್. ದ ಸಿದ್ದರಾಮಯ್ಯ ಇದ್ರಲ್ಲ, ಅವರು ವಾಸ್ ದ ಫಿನಾನ್ಸ್ ಮಿನಿಸ್ಟರ್ ಆಫ್ ಕರ್ನಾಟಕ ಗವರ್ಮೆಂಟ್. ಅವರಿದ್ದಾಗ ಫಸ್ಟ್ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ನ ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರು, ಆಮೇಲೆ ಎಲ್ಲ ಸ್ಟೇಟ್ ನಲ್ಲಿ ಮಾಡಿದ್ರು. ಆ ನಂತರ NDA ಗವರ್ಮೆಂಟ್ ಹೋಗಿ UPA ಗವರ್ಮೆಂಟ್ ಬಂತು. UPA ಗವರ್ಮೆಂಟ್ ಬಂದಾಗ ಚಿದಂಬರಂ ವಾಸ್ ಫಿನಾನ್ಸ್ ಮಿನಿಸ್ಟರ್. ಸೊ ಅವರು ಕಂಟಿನ್ಯೂಡ್ ದ ವರ್ಕ್ ಆನ್ GST, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಇಂಟ್ರೊಡ್ಯೂಸ್ ಮಾಡಬೇಕಂತ ಅದ್ರ ಮೇಲೆ ವರ್ಕ್ ಪ್ರಾರಂಭ ಮಾಡಿದ್ರು. 2006 ನಲ್ಲಿ ಅವರು ಹೇಳಿದ್ರು, ಮತ್ತೆ 2007 ನಲ್ಲಿ ಅಗೇನ್ ಬಜೆಟ್ ನಲ್ಲಿ ಮಂಡನೆ ಮಾಡಿದ್ರು. ಫಸ್ಟ್ ಏಪ್ರಿಲ್ 2010 ಇಂದ GST ನ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಚಿದಂಬರಂ ಅನೌನ್ಸ್ ಮಾಡಿದ್ರು. ಅಂಡ್ ಇನ್ ಫೆಬ್ರವರಿ 2008 again the Chidambaram finance minister has announced for the implementation of GST from the year 2010 ಇಂದ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳಿ 8ನೇ ಬಜೆಟ್ ಅಲ್ಲಿ ಹೇಳಿದ್ರು. And in the year 2009 again the UPA government to UPA 2 has been formed. At that time Pranab Mukherjee was the finance minister. ಪ್ರಣಬ್ ಮುಖರ್ಜಿ ಅವಾಗ ಫಿನಾನ್ಸ್ ಮಿನಿಸ್ಟರ್. ಚಿದಂಬರಂ ಮುಗಿದು 2ನೇ ಸಲ UPA ಗವರ್ಮೆಂಟ್ ಬಂದಾಗ ಪ್ರಣಬ್ ಮುಖರ್ಜಿ ಫಿನಾನ್ಸ್ ಮಿನಿಸ್ಟರ್ ಆದ್ರು. ಪ್ರಣಬ್ ಮುಖರ್ಜಿ ಫಿನಾನ್ಸ್ ಮಿನಿಸ್ಟರ್ ಆಗಿ ಸೊ ಅವರು ಏನ್ ಮಾಡಿದ್ರು, GST ಇಂಟ್ರೊಡ್ಯೂಸ್ ಮಾಡಲೇಬೇಕು ಅಂತ ಹೇಳಿ ತುಂಬಾ ಪ್ರಯತ್ನ ಪಟ್ಟರು. ಸೊ ದಟ್ ಈಸ್ ವೈ ದ GST ಈಸ್ ದ ಬ್ರೈನ್ ಚೈಲ್ಡ್ ಆಫ್ ಪ್ರಣಬ್ ಮುಖರ್ಜಿ. ಪ್ರಣಬ್ ಮುಖರ್ಜಿ ಬ್ರೈನ್ ಚೈಲ್ಡ್, ಅವರು ತುಂಬಾ ಎಫರ್ಟ್ ಅನ್ನ ಹಾಕಿದ್ರು GST ನ. ಆಮೇಲೆ ಅವ್ರು ಏನಾಯ್ತು, ಇಮಿಡಿಯೇಟ್ಲಿ ಅವರು ಏನಾದ್ರು ನೆಕ್ಸ್ಟ್ ಪ್ರಣಬ್ ಮುಖರ್ಜಿ ಏನಾದ್ರು ಫಿನಾನ್ಸ್ ಮಿನಿಸ್ಟರ್ ಇದ್ದವರು ಕೂಡಲೇ ಅವ್ರಿಗೆ ಏನಾಯ್ತು, ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಅಪಾಯಿಂಟ್ ಆಯ್ತು. ಅಂಡ್ ಅಗೈನ್ ಇನ್ ದ 2014 again UPA government is rolled out by the NDA government. So NDA government ಬಂದ್ರೆ ಅಗೈನ್ ಅದು ಕಂಟಿನ್ಯೂ ಆಗ್ತಾ ಇತ್ತು. ಅಗೈನ್ 2011 ಗೆ GST ಇಂಟ್ರೊಡ್ಯೂಸ್ ಆಗಲೇಬೇಕಂತ ಪ್ರಣಬ್ ಮುಖರ್ಜಿ ಹೇಳಿದ್ರು, ಬಟ್ ಆಗಲಿಲ್ಲ. ಪುನಃ 2014 ನಲ್ಲಿ NDA ಗವರ್ಮೆಂಟ್ ಬಂದ ನಂತರ GST ಇಂಟ್ರೊಡ್ಯೂಸ್ ಆಗಲೇಬೇಕಂತ ಅರುಣ್ ಜೇಟ್ಲಿ ವಾಸ್ ದ ಫೈನಾನ್ಸ್ ಮಿನಿಸ್ಟರ್. ಅಂಡ್ he continued to work on the implementation of GST. 2011 ನಲ್ಲಿ ಯಾಕೆ ಆಗಲಿಲ್ಲ ಅಂತ ಹೇಳಿದ್ರೆ, ಒಂದು ಫಸ್ಟ್ ಥಿಂಗ್ ಈಸ್ ಅಸಿತ್ ದಾಸ್ ಗುಪ್ತಾ ಹ್ಯಾಸ್ ಬಿನ್ ರಿಸೈನ್ ಫಾರ್ ದ ಪೋಸ್ಟ್ ಆಫ್ ಚೇರ್ಮನ್ ಆಫ್ ಎಂಪವರ್ಡ್ ಕಮಿಟಿ. ಆ ನಂತರ ಇಂಡಸ್ಟ್ರಿಯಲಿಸ್ಟ್ ಇಂದ ಆಪೋಸಿಷನ್ ಬಂತು, ಇಂಟ್ರೊಡ್ಯೂಸ್ ಮಾಡಬಾರ್ದು ಅಂತ ಹೇಳಿ. ಆ ನಂತರ ಅಗೇನ್ ಇವರು ಪ್ರಣಬ್ ಮುಖರ್ಜಿ ಅವರು ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಹೊರಟೋದ್ರು. ಹಾಗಾಗಿ ಏನಾಯ್ತು, ಅಲ್ಲಿ ಪ್ರಾಬ್ಲಮ್ ಆಯ್ತು. ಅಂದ್ರೆ 2014 ನಲ್ಲಿ ಅಗೇನ್ ಅದ್ರ ಮೇಲೆ ವರ್ಕ್ ಮಾಡಿ ಪ್ರಾರಂಭ ಆಗಿ ಏನಾಯ್ತು ಅಂದ್ರೆ GST ವಾಸ್ ಇಂಟ್ರೊಡ್ಯೂಸ್ ಇನ್ ಇಂಡಿಯಾ ಫಸ್ಟ್ ಯಾವಾಗ at midnight of 30th midnight of June 2007. GST was introduced in India when so at that time Prime Minister Narendra Modi was the Prime Minister and Arun Jaitley was the Finance Minister. ಆಗ 30th midnight of June it was introduced. ಯಾರು ಹೂ ಲಾಂಚ್ GST? ಯಾರು GST ಲಾಂಚ್ ಮಾಡಿದ್ದಾರೆ? ಹ್ಯಾವ್ ಯು ಸೀನ್ ದಟ್? ಅದು ನೋಡಿದ್ರ ಅಕೇಶನ್ ನೋಡಿದ್ರ? GST ಲಾಂಚ್ ಆಗಿದೆ, ಯಾರು ನೋಡಿದ್ರ? ಯಾರು ಲಾಂಚ್ ಮಾಡಿದ್ರು? Okay, in the next class we will discussing about next part of GST.